MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ. ಮೋದಿಯನ್ನ ಭೇಟಿಯಾದಂತ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಜೊತೆ ಚರ್ಚೆ ಮಾಡ್ತಿರುವಂತ ಪ್ರಧಾನಿ ಮೋದಿ. ವಾಯುಸೇನೆ ಮುಖ್ಯಸ್ಥ ಎಪಿ ಸಿಂಗ್ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ನಡೆಸ್ತಾ ಇದ್ದಾರೆ. ಕುತೂಹಲ ಕೆರಳಿಸಿದಂತ ಮೋದಿ ಏರ್ ಚೀಫ್ ಮಾರ್ಷಲ್ ಭೇಟಿ. ವಾಯುಸೇನೆ ಮುಖ್ಯಸ್ಥ ಎಪಿ ಸಿಂಗ್ ಜೊತೆ ಚರ್ಚೆ ನಡೆಸಿದ್ದಾರೆ ಪ್ರಧಾನಿ ಮೋದಿ. ಕುತೂಹಲ ಕೆರಳಿಸಿದೆ ಭೇಟಿ. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಸಾಕಷ್ಟು ಮೀಟಿಂಗ್ಗಳಾಗ್ತಿವೆ. ಅದರಲ್ಲಿ ಇವತ್ತಿನ ಮೀಟಿಂಗ್ ಬಹಳ ಮುಖ್ಯವಾಗಿರುವಂಥದ್ದು. ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್. ಸೊ ಈ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗಿರಬಹುದು, ಯಾವ ಮಾತುಕತೆ ಆಗಿದೆ, ಇದೆಲ್ಲವೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇತ್ತೀಚೆಗೆ ಎಲ್ಲ ಸೇನಾ ಮುಖ್ಯಸ್ಥರ ಜೊತೆ ಕೂಡ ಮೀಟಿಂಗನ್ನು ನಡೆಸಿದರು. ಜೊತೆಗೆ ಸರ್ಕಾರದ ಲೆವೆಲ್ನಲ್ಲಿ, ಸಚಿವರ ಲೆವೆಲ್ನಲ್ಲೂ ಕೂಡ ಆಗಾಗ ಮೀಟಿಂಗ್ಗಳಾಗ್ತಾ ಇದೆ. ಸೊ ಸದ್ಯಕ್ಕೆ ಈ ಭೇಟಿ, ಏರ್ ಚೀಫ್ ಮಾರ್ಷಲ್ ಅವ್ರನ್ನ ಭೇಟಿಯಾಗಿರುವಂಥ ಉದ್ದೇಶ ಏನು, ಕಲ್ಪನೆಗೂ ಮೀರಿದಂಥ ಒಂದು ಉತ್ತರವನ್ನು ಈ ಭಯೋತ್ಪಾದಕರಿಗೆ ಕೊಡಬೇಕಾಗಿದೆ. ಈ ಪ್ರಾಣ ತಿನ್ನುವಂಥ ಹಂತಕರಿಗೆ, ಅದು ಕೂಡ ಯಾವುದೇ ಮನುಷ್ಯತ್ವ ಇಲ್ಲದೆ ನರಮೇಧಗಳನ್ನು ಮಾಡುವಂಥ ಈ ಉಗ್ರರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಭಾಷಣದಲ್ಲೂ ಕೂಡ ಹೇಳಿದರು. ಸೊ ಇತ್ತೀಚೆಗೆ ಈ ಐರೋಪ್ಯ ಒಕ್ಕೂಟಗಳ ಒಂದು ಸಭೆಯಲ್ಲೂ ಕೂಡ ಇದರ ಬಗ್ಗೆ ಮಾತನಾಡಲಾಗಿತ್ತು. ಸೊ ವಾಯುಸೇನೆ ಮುಖ್ಯಸ್ಥ ಎಪಿ ಸಿಂಗ್ ಜೊತೆಗೆ ಚರ್ಚೆ ಮಾಡಿ ಏನು ಇವತ್ತು ಮಾತುಕತೆ ಆಗುತ್ತೆ ಅನ್ನೋದರ ಬಗ್ಗೆ ದೇಶದ ಜನರಿಗೂ ಕೂಡ ಕುತೂಹಲ ಇದೆ. ಒಂದು ಕಡೆ ನೌಕಾಸೇನೆಯಿಂದ ಸಮರಾಭ್ಯಾಸ ಆಗ್ತಿರೋದು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪಾಕಿಸ್ತಾನ ವಿರುದ್ಧ ಮುಂದುವರೆದಂತ ಭಾರತದ ಡಿಜಿಟಲ್ ಸ್ಟ್ರೈಕ್. ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಭಾರತ ಶಾಕ್ ಕೊಟ್ಟಿದೆ. ಇಮ್ರಾನ್ ಖಾನ್ ಎಕ್ಸ್ ಖಾತೆಯನ್ನ ನಿರ್ಬಂಧಿಸಿದಂತ ಭಾರತ, ಮಾಜಿ ಸಚಿವ ಬಿಲಾವಲ್ ಭುಟ್ಟೋ ಈತನ ಎಕ್ಸ್ ಖಾತೆಗೂ ಕೂಡ ಈಗ ನಿರ್ಬಂಧ ಬಿದ್ದಿದೆ. ಸೊ ಪಾಕಿಸ್ತಾನ ವಿರುದ್ಧ ಡಿಜಿಟಲ್ ಸ್ಟ್ರೈಕ್ ಕೂಡ ಯಾವ್ಯಾವ ಕಡೆಯಿಂದ ಇವರಿಗೆ ಹಾಪಿಡ್ಬೋದು ಎಲ್ಲ ಕಡೆ ಕೂಡ ಈಗ ಭಾರತ ಮಾಡ್ತಾ ಇದೆ. ಅದನ್ನು ಈಗ ಇಮ್ರಾನ್ ಖಾನ್ ನೋಡ್ತಾ ಇದ್ದಾರೆ. ಅಕೌಂಟ್ ವಿತ್ ಹೆಲ್ಡ್ ಅನ್ನೋದು ಬರ್ತಾ ಇದೆ, ನೀವೇನು ಸರ್ಚ್ ಕೊಟ್ಟರೆ ಈಗ. ಸೊ ಇದು ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಈಗ ಶಾಕ್ ಎದುರಾಗಿರೋದು. ಒಂದಷ್ಟು ಸೆಲೆಬ್ರಿಟಿಗಳ ಅಕೌಂಟ್ಗಳು ಕೂಡ ಬ್ಲಾಕ್ ಆಗಿತ್ತು. ಸೊ ಅದಾದ ಬೆನ್ನಲ್ಲೇ ಈಗ ಇಮ್ರಾನ್ ಖಾನ್ ಅಕೌಂಟ್ ಕೂಡ. ಇನ್ನು ಮಾಜಿ ಸಚಿವ ಬಿಲಾವಲ್ ಭುಟ್ಟೋ, ಈ ಕಡೆ ನೋಡ್ತಾ ಇದ್ದಾರಲ್ಲ, ಭುಟ್ಟೋ ಜರ್ದಾರಿ @ಭುಟ್ಟೋ ಜರ್ದಾರಿ ಅಕೌಂಟ್ ಎರಡೂ ಕೂಡ ಈಗ ವಿತ್ ಹೆಲ್ಡ್ ಆಗಿದೆ. ಸೊ ಹೀಗೆ ಹಲವಾರು ಸೆಲೆಬ್ರಿಟಿಗಳಿಗೂ ಕೂಡ ಶಾಕ್ ನೀಡಲಾಗಿದೆ. ಡಿಜಿಟಲ್ ಸ್ಟ್ರೈಕ್ ಕೂಡ ಮುಂದುವರಿತಾ ಇರೋದ್ರಿಂದ ಈಗ ಪಾಕಿಸ್ತಾನಕ್ಕೆ ಎಲ್ಲ ದಿಕ್ಕಿನಿಂದಲೂ ಕೂಡ ಭಾರತದ ಕಡೆಯಿಂದ ದಿಗ್ಬಂಧನ ಆಗ್ತಾ ಇದೆ. ಸೊ ಇಮ್ರಾನ್ ಖಾನ್ ಎಕ್ಸ್ ಖಾತೆಯನ್ನು ಕೂಡ ಭಾರತ ನಿರ್ಬಂಧಿಸಿದೆ. ಇದರ ಜೊತೆಗೆ ಅವರ ಭಾಷೆಯಲ್ಲೂ ಕೂಡ ಒಂದಷ್ಟು ವಾಪಸ್ ತಿಳಿಸುವಂಥ ಒಂದು ಪ್ರಯತ್ನ ಕೂಡ ಆಗಬೇಕು ಅಂತ. ಡಿಜಿಟಲ್ ಹಾಗೆಯೇ ಎಕನಾಮಿಕಲ್ ಏನೇನೆಲ್ಲ ಎಕನಾಮಿಕ್ ವಿಚಾರವಾಗಿ ಅಥವಾ ಆರ್ಥಿಕತೆ ವಿಚಾರವಾಗಿ ಏನೆಲ್ಲ ಒಂದು ಹೊಡೆತಗಳನ್ನು ಪಾಕಿಸ್ತಾನಕ್ಕೆ ಕೊಡಲಾಗ್ತಾ ಇದೆಯೋ, ಇನ್ನೊಂದಷ್ಟು ಅರ್ಥ ಆಗುವಂಥ ಭಾಷೆಯಲ್ಲೂ ಕೂಡ ಕೊಡಬೇಕು ಅನ್ನೋದು ಈಗ ದೇಶದ ಜನರು ಕೂಡ ಬಯಸ್ತಾ ಇರೋದು. ಸೊ ಮಾಜಿ ಪ್ರಧಾನಿ ಪಾಕಿಸ್ತಾನದ ಇಮ್ರಾನ್ ಖಾನ್ ಅಕೌಂಟ್ ವಿತ್ ಹೆಲ್ಡ್ ಆಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.